ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಪವರ್ ಶೇರಿಂಗ್ ಅಧಿಕಾರ ಒಪ್ಪಂದ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಒಪ್ಪಂದ ಆಗಿದೆ. ಕೊಟ್ಟ ಮಾತಿನಂತೆ ಕುರ್ಚಿ ಬಿಟ್ಕೊಡ್ಬೇಕು ಅನ್ನುವಂಥ ಚರ್ಚೆ ಕಾಂಗ್ರೆಸ್ ಮನೆಯಲ್ಲಿ ಕಳೆದ 2.5 ವರ್ಷದಿಂದಲೂ ಕೂಡ ಭಾರೀ ಚರ್ಚೆಯಲ್ಲಿರೋ ವಿಷಯ. ಆದರೆ ಫಾರ್ ದ ಫಸ್ಟ್ ಟೈಮ್ ಸಿಎಂ ಸಿದ್ದರಾಮಯ್ಯ ಪವರ್ ಶೇರಿಂಗ್ ಆಗಿಲ್ಲ ಅನ್ನುವಂಥ ಸಂದೇಶವನ್ನ ಸದನದಿಂದಲೇ ರವಾನಿಸಿದ್ದಾರೆ. ಅಧಿವೇಶನದ ಕೊನೆ ದಿನ ದೆಹಲಿಗೆ ಕುರ್ಚಿ ಕಾಳಗ ಶಿಫ್ಟ್ ಆಗುತ್ತೆ ಅನ್ನೋ ಹೊತ್ತಲೇ ಸಿಎಂ ಭರ್ಜರಿ ದಾಳ ಉರುಳಿಸಿದ್ರು. ಹಾಗಾದ್ರೆ ಸಿಎಂ ಕೊಟ್ಟ ಸಂದೇಶ ಏನು? ಸಂದೇಶ ಕೊಟ್ಟಿದ್ಯಾರಿಗೆ? ಇಲ್ಲಿದೆ ನೋಡಿ ರಿಪೋರ್ಟ್. ಎರಡೂವರೆ ವರ್ಷಕ್ಕಷ್ಟೇ ಎಂದು ತೀರ್ಮಾನವಾಗಿಲ್ಲ. ಸಿಎಂ ಖಡಕ್ ಸಂದೇಶ. 2.5 ವರ್ಷ ಅಂತ ಹೇಳೇ ಇಲ್ಲ. 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಆಗಿಲ್ಲ. 5 ವರ್ಷಕ್ಕೆ ಆಯ್ಕೆಯಾಗಿದ್ದೀನಿ. 5 ವರ್ಷ ನಾನೇ ಮುಖ್ಯಮಂತ್ರಿ. 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ, ಹುದ್ದೆನೂ ನಾನೇ ಇರ್ತೀನಿ. ಹೈಕಮಾಂಡ್ ನನ್ನ ಪರವಾಗಿದೆ. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಡಿಲಬ್ಬರ. ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಚಳಿಗಾಲದ ಅಧಿವೇಶನದ ಕೊನೆಯ ದಿನವಾದ ಇಂದು ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಸಂದೇಶವಿದು. ಯಾವಾಗ, ಹೇಗೆ, ಯಾರಿಗೆ ಯಾವ ಸಂದೇಶವನ್ನ ಕೊಡಬೇಕು ಅನ್ನೋದನ್ನ ತಮ್ಮ ರಾಜಕೀಯ ಜೀವನದಲ್ಲಿ ಕರಗತ ಮಾಡಿಕೊಂಡಿರೋ ಸಿಎಂ ಇವತ್ತು ಪಕ್ಕ ಟೈಮ್ ನೋಡಿ ಖಡಕ್ ಮಾತುಗಳನ್ನಾಡಿದ್ದಾರೆ. ಸಿಎಂ ಆಡಿದ ಮಾತುಗಳು ಎಲ್ಲೋ ನಿಂತು ಆಡಿದ ಮಾತುಗಳಲ್ಲ. ವಿಧಾನಸಭೆಯ ಕಾರ್ಯಕಲಾಪದ ಕಡತಗಳಲ್ಲಿ ಅಚ್ಚಳಿಯದಂತೆ ಉಳಿಯೋ ದಾಖಲೆಗೆ ತಮ್ಮ ಮಾತನ್ನ ಗಟ್ಟಿಯಾಗಿ ನಮೂದಿಸಿದ್ದಾರೆ. 2.5 ವರ್ಷ ಅಂತ ಹೇಳೇ ಇಲ್ಲ. 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಆಗಿಲ್ಲ. 2.5 ವರ್ಷ ಎಂದು ತೀರ್ಮಾನವಾಗಿಲ್ಲ. ಪವರ್ ಶೇರಿಂಗ್ ಚರ್ಚೆಗೆ ಸಿಎಂ ಎಳ್ಳೋ ನೀರು. 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಆಗಿಲ್ಲ. ಇದೇ ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿ ಕಿಚ್ಚನ್ನ ಈ ಹಂತಕ್ಕೆ ತಂದು ನಿಲ್ಲಿಸಲು ಕಾರಣವೇ ಇದೊಂದು ಚರ್ಚೆ. ಹೈಕಮಾಂಡ್ ಅಂಗಳದಲ್ಲಿ ಒಪ್ಪಂದ ಆಗಿದೆ. ಮಾತು ಕೊಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅಂತ ಡಿಕೆ ಬಣ ಅಸ್ತ್ರ ಹೂಡಿತ್ತು. ಈ ವಾದಕ್ಕೆ ಸಿಎಂ ಸದನದಲ್ಲಿ ತಿಲಾಂಜಲಿ ಹಾಡಿದ್ದಾರೆ. 2.5 ವರ್ಷಕ್ಕಷ್ಟೇ ಸಿಎಂ ಸ್ಥಾನ ಅನ್ನೋದು ತೀರ್ಮಾನವಾಗಿಲ್ಲ ಅಂತ ಕಟ್ಟಿ ಮುರಿದಂತೆ ಹೇಳಿದ್ದಾರೆ. ಈ ಮೂಲಕ ಒಪ್ಪಂದ ಆಗಿಲ್ಲ, ಪವರ್ ಶೇರಿಂಗ್ ಇಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಸ್ವಲ್ಪ ಸಮಾಧಾನ. 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಆಗಿಲ್ಲ. ಇಂದು ನಾನೇ ಸಿಎಂ, ಮುಂದೇನೋ ನಾನೇ ಸಿಎಂ. 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಸ್ಥಾನದಲ್ಲಿರ್ತಾರಾ ಅಥವಾ ಬದಲಾಗ್ತಾರಾ ಎಂಬ ಚರ್ಚೆಗಳು ಕಾಂಗ್ರೆಸ್ ಕೋಟೆಯಲ್ಲಿ ಈ ಕ್ಷಣಕ್ಕೂ ನಡೆಯುತ್ತಿದೆ. ಈ ಗೊಂದಲಕ್ಕೆ ತೆರೆ ಎಳೆದಿರೋ ಸಿಎಂ ನಾನು 5 ವರ್ಷಕ್ಕೆ ಆಯ್ಕೆಯಾಗಿದ್ದೇನೆ, ಇಂದು ನಾನೇ ಮುಖ್ಯಮಂತ್ರಿ, ಮುಂದೆಯೂ ನಾನೇ ಮುಖ್ಯಮಂತ್ರಿ ಅಂತ ಅಬ್ಬರಿಸಿದ್ರು. ಈಗ ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ, ಹುದ್ದೆನೂ ನಾನೇ ಇರ್ತೀನಿ. ಹೈಕಮಾಂಡ್ ನನ್ನ ಪರವಾಗಿದೆ ಎಂದ ಸಿದ್ದರಾಮಯ್ಯ. 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಕುರ್ಚಿ ಬದಲಾವಣೆ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಅಧಿವೇಶನ ಮುಕ್ತಾಯವಾಗಿದ್ದು ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡೋ ಸಾಧ್ಯತೆ ಇದೆ. ಇಂಥ ಹೊತ್ತಲ್ಲಿ ಸಿಎಂ ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಹೇಳೋ ಮೂಲಕ ಹೈಕಮಾಂಡ್ ಅಂತಿದ್ದವರ ಬಾಯಿ ಮುಚ್ಚಿಸೋ ಪ್ರಯತ್ನ ಮಾಡಿದ್ದಾರೆ. ನಾವು ಹೈಕಮಾಂಡ್ ಪಾರ್ಟಿ ಹೇಳಿ ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೀಗೆ 3 ಮಾತು 3 ಸಂದೇಶದ ಮೂಲಕ ಹಲವು ಗೊಂದಲಕ್ಕೆ ಸಿಎಂ ತೆರೆ ಎಳೆಯೋ ಪ್ರಯತ್ನ ಮಾಡಿದ್ದಾರೆ. ತಮ್ಮ ವಿರೋಧಿಗಳಿಗೆ, ಸಿಎಂ ಕುರ್ಚಿ ಮೇಲೆ ಟವೆಲ್ ಹಾಕಿದವರಿಗೆ, ಕೊಟ್ಟ ಮಾತು ಎಂದು ಗುಣಗಾನ ಮಾಡಿದವರಿಗೆ, ತಮ್ಮನ್ನೇ ನಂಬಿರೋ ಬಣಕ್ಕೆ ಸಿಎಂ ಸಂದೇಶ ಕೊಟ್ಟಿದ್ದಾರೆ. ಅದು ಹೇಗೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಡಿಸಿಎಂ ಡಿಕೆ ಬಣ ಕೊಟ್ಟ ಮಾತಿನ ಪ್ರಸ್ತಾಪ ಮಾಡಿತ್ತು. 4 ಗೋಡೆಗಳ ನಡುವೆ ಚರ್ಚೆ ಆಗಿದೆ. ಖರ್ಗೆ ಉಪಸ್ಥಿತಿಯಲ್ಲಿ ಡಿಕೆ ಸುರೇಶ್ ಸಾಕ್ಷಿ ಇದ್ರು ಎಂದಿತ್ತು. ಈ ವಿಚಾರ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಚರ್ಚೆಗೆ ಬಂದಿತ್ತು. ಆದ್ರೆ ಸಿಎಂ ಮಾತ್ರ ಹೈಕಮಾಂಡ್ ತೀರ್ಮಾನ ಎಂದು ಜಾರಿಕೊಂಡಿದ್ರು. ಹೀಗಾಗಿ ಸಹಜವಾಗಿ ಸಿಎಂ ಆಪ್ತರಲ್ಲಿ ಇದು ಗೊಂದಲ ಮೂಡಿಸಿತ್ತು.
ನಾಯಕರು ಒಪ್ಪಂದ ಆಗಿಲ್ಲ ಅಂದ್ರೆ ಹೈಕಮಾಂಡ್ನಿಂದ ಹೇಳಿಸಿ, ಇಲ್ಲ ನೀವೇ ಹೇಳಿ ಎಂದಿದ್ರು. ಆದ್ರೆ ಸಿಎಂ ಮಾತ್ರ ಈವರೆಗೆ ಬಾಯಿ ಬಿಟ್ಟಿರಲಿಲ್ಲ. ಈಗ ದಾಖಲೆಗೆ ಸೇರುವಂತೆ ತಮ್ಮ ಹೇಳಿಕೆಗೆ ವಿಧಾನಸಭೆ ಕಲಾಪವನ್ನ ಆಯ್ಕೆ ಮಾಡಿಕೊಂಡ್ರು. ಆಪ್ತ ಬಣಕ್ಕೆ ವಿಶ್ವಾಸ, ಎದುರಾಳಿ ಹಾಗೂ ಹೈಕಮಾಂಡ್ಗೆ ಸಂದೇಶ ಕೊಡೋ ಕೆಲಸ ಮಾಡಿದ್ರು. ಈ ಮೂಲಕ ಚದುರಂಗದ ಒಂದು ಆಟ ಮುಗಿಸಿ ಹೊಸ ಚದುರಂಗದ ಅಂಕಣ ಸಿದ್ಧಪಡಿಸಿದ್ದಾರೆ. ಸಿಎಂ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆ ಶಿವಕುಮಾರ್, ಹೈಕಮಾಂಡ್ ಅವರ ಪರ ಇರೋದಕ್ಕೆ ಅವರು ಸಿಎಂ ಆಗಿದ್ದಾರೆ. ನಾನು ಅವರು ಒಪ್ಪಂದಕ್ಕೆ ಬಂದಿದ್ದೇವೆ, ನಮ್ಮಲ್ಲಿ ಯಾವುದೇ ಚರ್ಚೆ ಇಲ್ಲ ಎಂದಿದ್ದಾರೆ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೇಳಿಲ್ಲ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವ್ರು ಇದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೀವಿ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ನಮ್ಮಲ್ಲಿ ಯಾವ ಥರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನು ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೇವೆ. ಇನ್ನು ಕಾಂಗ್ರೆಸ್ ನಾಯಕರು ಕೂಡ ಸಿಎಂ ಹೇಳಿದ ಮೇಲೆ ಫೈನಲ್ ಎಂದಿದ್ದಾರೆ. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು ಅದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಸಿಎಂ ಅವ್ರಿಗೆ ಏನು ಸೂಚನೆ ಕೊಡಲಿಲ್ಲ ನನಗೆ ಗೊತ್ತಿಲ್ಲ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು, ಏನೇ ಇದ್ರೂ ಕೂಡ ಹೈಕಮಾಂಡ್ ಕಡೆ ನಾವು ಬಟನ್ನ ಮಾಡ್ತೀವಿ. ನಮಗೆ ಇಬ್ರು ನಾಯಕರ ಅವಶ್ಯಕತೆ ಇದೆ. ಒಬ್ರು ಮಾಸ್ ಲೀಡರು, ಇನ್ನೊಬ್ರು ಸಂಘಟನಾ ಚತುರರು. ಅವರೇ ಸ್ವಂತ ಖುದ್ದಾಗಿ ಹೇಳಿದ್ದಾರೆ. ಸೊ ಸಿಎಂ ಮುಂದುವರಿ ಬಗ್ಗೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದು ಮುಂದೆ ಅವಶ್ಯಕತೆ ಇಲ್ಲ ಅಂತ ನಾ ಭಾವಿಸ್ತೇನೆ. ಪಟ್ಟದಾಟದ ಚರ್ಚೆಗೆ ಈಗಷ್ಟೇ ಹೊಸ ತಿರುವು ಸಿಕ್ಕಿದೆ. 2.5 ವರ್ಷದ ಮಾತುಕತೆ ಆಗಿಯೇ ಇಲ್ಲ ಅನ್ನೋ ಮೂಲಕ ಸಿದ್ದರಾಮಯ್ಯ ಹೊಸ ಆಟಕ್ಕೆ ಮುನ್ನುಡಿ ಬರೆದಿದ್ದಾರೆ. ಇದಕ್ಕೆ ಡಿಕೆ ಬಣ ಬರೆಯೋ ಬೆನ್ನುಡಿ ಅದು ಹೇಗಿರಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಕಿರಣ್ ಹನಿಯಡ್ಕ, ಸುನಿಲ್ ಜೊತೆ ಪ್ರಸನ್ನ, TV9 ಬೆಳಗಾವಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.